ಸರ್ ಇದೆಲ್ಲದ್ರ ನಡುವೆ ಒಂದು ಒಳ್ಳೆ ಬೆಳವಣಿಗೆ ಅಂತ ಅಂದರೆ ಟಾಕ್ಸಿಕ್ ಟೀಸರು ಅಂದರೆ ಹಾಲಿವುಡ್ ಲೆವೆಲ್ಗೆ ಇದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ. ಸೊ ನೀವು ನೋಡಿದ್ದೀರಾ ಅಂತ ಅನಿಸುತ್ತೆ, ಏನು ಹೇಳ್ತೀರಿ ಅಂತ? ಇಲ್ಲಮ್ಮ, ಒಳ್ಳೆಯದು. ಯಾಕಂದರೆ KGF ಒಂದು ರೆಕಾರ್ಡು ಇದಾಯಿತು. ಯಾಕಂದರೆ ಇವತ್ತು ಅವರು ಎಲ್ಲೋ ಒಂದು ಕಡೆ ಕೂತಿದ್ದಾಗ, ಯಾಕಂದರೆ ನಾನು ಮೊನ್ನೆನೂ ಬಹರೇನ್ಗೆ ಹೋಗಿದ್ದೆ. ನಾನು ಅಲ್ಲಿ ಹೋಗಿದ್ದಾಗ ನಮ್ಮ ಕನ್ನಡ ಸಂಘಟನೆಗಳು ಕರೆದಿದ್ರು. ನಾನು ಅಲ್ಲಿಗೆ ಹೋದಾಗ ಯಶ್ ಅವ್ರನ್ನೂ ಅಷ್ಟು ಗುರುತಿಸ್ತಾ ಇದ್ದಾರೆ. ಅಂದರೆ ನಮ್ಮ ಹೀರೋ, ನಮ್ಮ ಕನ್ನಡ ಹೀರೋ ಅಂತ ಗುರುತಿಸ್ತಾ ಇದ್ದಾರಲ್ಲ. ಸೊ ಅದೇ ಥರ ಇವತ್ತು ಹಾಲಿವುಡ್ ರೇಂಜಲ್ಲಿ ನಾವು ಏನು ಕಮ್ಮಿ ಇಲ್ಲ ಅನ್ನೋದು ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಆಗ್ತಿದೆ. ಅಂದರೆ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗ್ತಿದೆ. ಸೊ ನಮ್ಮಲ್ಲೂ ಈ ಥರ ಸಿನಿಮಾಗಳು ಬರ್ತಿದೆ ಅಂತ ಸೊ ಖುಷಿ ಆಗ್ತಿದೆಮ್ಮ. ಅದು ಒಂದು ಒಳ್ಳೆ ಬೆಳವಣಿಗೆ ನಮ್ಮ ಇಂಡಸ್ಟ್ರಿಗೆ. ಸರ್ ಇದೆಲ್ಲದ್ರ ನಡುವೆ ಒಂದು ಒಳ್ಳೆ ಬೆಳವಣಿಗೆ ಅಂತ ಅಂದರೆ ಟಾಕ್ಸಿಕ್ ಟೀಸರು ಅಂದರೆ ಹಾಲಿವುಡ್ ಲೆವೆಲ್ಗೆ ಇದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ. ಸೊ ನೀವು ನೋಡಿದ್ದೀರಾ ಅಂತ ಅನಿಸುತ್ತೆ, ಏನು ಹೇಳ್ತೀರಿ ಅಂತ? ಇಲ್ಲಮ್ಮ, ಒಳ್ಳೆಯದು. ಯಾಕಂದರೆ KGF ಒಂದು ರೆಕಾರ್ಡು ಇದಾಯಿತು. ಯಾಕಂದರೆ ಇವತ್ತು ಅವರು ಎಲ್ಲೋ ಒಂದು ಕಡೆ ಕೂತಿದ್ದಾಗ, ಯಾಕಂದರೆ ನಾನು ಮೊನ್ನೆನೂ ಬಹರೇನ್ಗೆ ಹೋಗಿದ್ದೆ. ನಾನು ಅಲ್ಲಿ ಹೋಗಿದ್ದಾಗ ನಮ್ಮ ಕನ್ನಡ ಸಂಘಟನೆಗಳು ಕರೆದಿದ್ರು. ನಾನು ಅಲ್ಲಿಗೆ ಹೋದಾಗ ಯಶ್ ಅವ್ರನ್ನೂ ಅಷ್ಟು ಗುರುತಿಸ್ತಾ ಇದ್ದಾರೆ. ಅಂದರೆ ನಮ್ಮ ಹೀರೋ, ನಮ್ಮ ಕನ್ನಡ ಹೀರೋ ಅಂತ ಗುರುತಿಸ್ತಾ ಇದ್ದಾರಲ್ಲ. ಸೊ ಅದೇ ಥರ ಇವತ್ತು ಹಾಲಿವುಡ್ ರೇಂಜಲ್ಲಿ ನಾವು ಏನು ಕಮ್ಮಿ ಇಲ್ಲ ಅನ್ನೋದು ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಆಗ್ತಿದೆ. ಅಂದರೆ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗ್ತಿದೆ. ಸೊ ನಮ್ಮಲ್ಲೂ ಈ ಥರ ಸಿನಿಮಾಗಳು ಬರ್ತಿದೆ ಅಂತ ಸೊ ಖುಷಿ ಆಗ್ತಿದೆಮ್ಮ. ಅದು ಒಂದು ಒಳ್ಳೆ ಬೆಳವಣಿಗೆ ನಮ್ಮ ಇಂಡಸ್ಟ್ರಿಗೆ. ಸರ್ ಇದೆಲ್ಲದ್ರ ನಡುವೆ ಒಂದು ಒಳ್ಳೆ ಬೆಳವಣಿಗೆ ಅಂತ ಅಂದರೆ ಟಾಕ್ಸಿಕ್ ಟೀಸರು ಅಂದರೆ ಹಾಲಿವುಡ್ ಲೆವೆಲ್ಗೆ ಇದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ. ಸೊ ನೀವು ನೋಡಿದ್ದೀರಾ ಅಂತ ಅನಿಸುತ್ತೆ, ಏನು ಹೇಳ್ತೀರಿ ಅಂತ? ಇಲ್ಲಮ್ಮ, ಒಳ್ಳೆಯದು. ಯಾಕಂದರೆ KGF ಒಂದು ರೆಕಾರ್ಡು ಇದಾಯಿತು. ಯಾಕಂದರೆ ಇವತ್ತು ಅವರು ಎಲ್ಲೋ ಒಂದು ಕಡೆ ಕೂತಿದ್ದಾಗ, ಯಾಕಂದರೆ ನಾನು ಮೊನ್ನೆನೂ ಬಹರೇನ್ಗೆ ಹೋಗಿದ್ದೆ. ನಾನು ಅಲ್ಲಿ ಹೋಗಿದ್ದಾಗ ನಮ್ಮ ಕನ್ನಡ ಸಂಘಟನೆಗಳು ಕರೆದಿದ್ರು. ನಾನು ಅಲ್ಲಿಗೆ ಹೋದಾಗ ಯಶ್ ಅವ್ರನ್ನೂ ಅಷ್ಟು ಗುರುತಿಸ್ತಾ ಇದ್ದಾರೆ. ಅಂದರೆ ನಮ್ಮ ಹೀರೋ, ನಮ್ಮ ಕನ್ನಡ ಹೀರೋ ಅಂತ ಗುರುತಿಸ್ತಾ ಇದ್ದಾರಲ್ಲ. ಸೊ ಅದೇ ಥರ ಇವತ್ತು ಹಾಲಿವುಡ್ ರೇಂಜಲ್ಲಿ ನಾವು ಏನು ಕಮ್ಮಿ ಇಲ್ಲ ಅನ್ನೋದು ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಆಗ್ತಿದೆ. ಅಂದರೆ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗ್ತಿದೆ. ಸೊ ನಮ್ಮಲ್ಲೂ ಈ ಥರ ಸಿನಿಮಾಗಳು ಬರ್ತಿದೆ ಅಂತ ಸೊ ಖುಷಿ ಆಗ್ತಿದೆಮ್ಮ. ಅದು ಒಂದು ಒಳ್ಳೆ ಬೆಳವಣಿಗೆ ನಮ್ಮ ಇಂಡಸ್ಟ್ರಿಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ಒಂದು ಹಬ್ಬ ಮತ್ತಷ್ಟು ಬಲ ತಂದುಕೊಡ್ಲಿ. ಬಲರಾಮ ದಿನಗಳು ಸಿನಿಮಾ ಸಂಕ್ರಾಂತಿ ಹಬ್ಬದಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀರ ಎಲ್ಲ ಪ್ರಚಾರವನ್ನು. ಸಂಕ್ರಾಂತಿಯನ್ನು ಬಿಗ್ ಸ್ಕ್ರೀನಲ್ಲಿ ಕ್ರಿಯೇಟ್ ಮಾಡಲಿ ಅಂತ ಕೂಡ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೋಡಿದ್ರಲ್ಲ, ಇದಿಷ್ಟು ವಿನೋದ್ ಪ್ರಭಾಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.